ನಮಸ್ಕಾರ ಅಟೆನ್ಷನ್ ಎಟ್ 9 ಗೆ ಸ್ವಾಗತ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಮಕ್ಕಳಿಗೆ ಆಸ್ತಿ ಮಾಡೋ ಅಪ್ಪಂದಿರ ಕನಸು ಛಿದ್ರ ಛಿದ್ರ. ಸೈಟ್ ಕೊಳ್ಳೋಕೆ ಲಕ್ಷ ಲಕ್ಷ ಕಟ್ಟಿದವರಿಗೆ ಮಹಾಮೋಸ. ನ್ಯೂಸ್ ಫಾಸ್ಟ್ ನಿಮ್ಮ ಮುಂದಿಡ್ತಾ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆದ ರಿಯಲ್ ಎಸ್ಟೇಟ್ ಮಹಾಧೋಕ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ಮಲತಂದೆ ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ ಪತಿ ಜತಿನ್ ಹುಕ್ಕೇರಿಗೆ ನೋಟಿಸ್ ನೀಡಲು ಸಿದ್ಧತೆ. ವಿಚಾರಣೆ ಮತ್ತು ತನಿಖೆ ವೇಳೆ ಸಿಕ್ಕ ಮಾಹಿತಿ ಆಧರಿಸಿ ನೋಟಿಸ್ ನೀಡಲು ಮುಂದಾದ ಡಿಆರ್ಐ. ಗೋಲ್ಡ್ ಸ್ಮಗ್ಲಿಂಗ್ ಮಾಡೋಕೆ ನಟಿಗೆ ಬ್ಲಾಕ್ ಮೇಲ್ ಮಾಡಿದ್ರ. ಡಿಆರ್ಐ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ರನ್ಯಾ ರಾವ್. ಅಕ್ರಮ ಚಿನ್ನ ಸಾಗಣೆ ಹಿಂದೆ ಯಾರಿದ್ದಾರೆ ಅನ್ನೋ ಬಗ್ಗೆ ತನಿಖೆ ಇನ್ನಷ್ಟು ಚುರುಕು. ಸಾಣಾಪುರದಲ್ಲಿ ಇಬ್ಬರ ಮೇಲೆ ಅತ್ಯಾಚಾರ ಪ್ರಕರಣ. ಚೆನ್ನೈನಲ್ಲಿ 3ನೇ ಆರೋಪಿ ಬಂಧಿಸಿ ಗಂಗಾವತಿಗೆ ಕರೆತಂದ ಪೊಲೀಸರು. ಗಾರೆ ಕೆಲಸ ಮಾಡ್ತಿದ್ದ ಶರಣಬಸವ ಬಂಧಿತ ಆರೋಪಿ. ದುಬೈನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ರೋಚಕ ಗೆಲುವು. 3ನೇ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿಗೆ ಮುತ್ತಿಟ್ಟ ಟೀಂ ಇಂಡಿಯಾ. 25 ವರ್ಷಗಳ ಹಿಂದಿನ ಸೋಲಿಗೆ ಕಿವಿ ಹಿಂಡಿ ಸೇಡು ತೀರಿಸಿಕೊಂಡ ಭಾರತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.